ಓಕೆ, ನಿನ್ನಿನ ಕ್ಲಾಸ್ ಒಳಗೆ ಏನಪ್ಪ ಅಂತಂದ್ರೆ ಇದು ರಕ್ತ ಸಂಬಂಧದ ಬಗ್ಗೆ ಹೇಳಿದ್ವಿ. ರಕ್ತ ಸಂಬಂಧ ಅಂದ್ರೆ ಏನ, ರಕ್ತ ಸಂಬಂಧ ಬಗ್ಗೆ ಅರ್ಥ ಏನ, ಸೊ ರಕ್ತ ಸಂಬಂಧದೊಳಗೆ ಬರ್ತಕ್ಕಂಥ ನಮ್ಮ ಸಂಬಂಧಗಳು ಯಾವ ರೀತಿ ಇರ್ತಾವೆ ಇದನ್ನೆಲ್ಲನೂ ಕ್ಲಾಸನ್ನು ನೋಡಿದ್ವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಅರಿವು, ಅದನ್ನೆಲ್ಲನೂ ಮೊದಲೇನಿಲ್ಲ ಸಂಬಂಧ ಅರಿವು ನಾವು ಯಾವ ರೀತಿಯನ್ನು ಗುರುತಿಸ್ಬೇಕು, ಇದನ್ನೆಲ್ಲನೂ ಕರೆಕ್ಟಾಗಿ ಮೊದಲು ಒಂದು ಬುಕ್ನಾಗ ನೋಟ್ಸ್ ಮಾಡಿಟ್ಕೊಳ್ರಿ. ಒಳ್ಳೆ ನಿಮಗೆ ನೆನಪಾಗಲಿಲ್ಲ ಅಂದ್ರೂ. ಸೊ ಚಿಹ್ನೆಗಳನ್ನ ಯಾಕೆ ಬಳಸ್ತೀವಿ, ನಾವು ಹೆಂಗೆ ಬಳಸ್ತೀವಿ ಅಂತಿಸಿಂದ ಅದನ್ನು ಕೂಡ ತಿಳಿಸಿದ್ದೆ. ಅದರ ಜೊತೆಗೆ ಅಂತ ವಿಧಾನಗಳು ಯಾವ ರೀತಿ ವಿಧಾನಗಳಿರ್ತಾವೋ, ನೇರ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ, ಫೋಟೋ ಚಿತ್ರವನ್ನು ಭಾವಚಿತ್ರ ಈ ಥರ ತೋರಿಸೋದ್ರಿಂದ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಸಂಖ್ಯೆಗಳ ಆಧಾರದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೋ ಅಂತೇಶಿಂದ ಪ್ರತಿಯೊಂದನ್ನು ಹೇಳಿದ್ದೇನೆ. ಸೊ ನೇರ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಇದನ್ನು ಶೋ ಮಾಡಿ ಮತ್ತು ಹೇಳಕತ್ತೀನಿಲ್ಲ, ಇವೆಲ್ಲನೂ ಚೆನ್ನಾಗಿ ತಿಳಿಸಿದ್ದು ವಿಡಿಯೋ ಏನೈತಿ ಫಸ್ಟ್ನೇ ಭಾಗದೊಳಗೆ ಐತಿ. ಈಗ ಎರಡನೇ ಭಾಗದೊಳಗೆ ಏನಪ್ಪ ಅಂತಂದ್ರೆ ಸಂಖ್ಯೆಗಳ ಆಧಾರದ ಮೇಲೆ ಏನೈತಿ ಬಿಡಿಸಿದ್ದೆ. ನಾನು ಬಿಡಿಸಿರ್ತಕ್ಕಂಥದ್ದು ಏನೈತಿ ಇದನ್ನು ಬಿಡಿಸಂತ ಹೇಳ್ಕಿಸಿಂದ ನಿಮ್ಗೆ ಕೊಟ್ಟಿದ್ದೆ. ಒಬ್ಬ ಹುಡುಗಿಯ ಚಿತ್ರವನ್ನು ತೋರಿಸುತ್ತಾ ರಾಕಿ ಅವರು ಈಕೆ ನನ್ನ ಪತ್ನಿಯ ಮಗಳು ಎಂದು ಹೇಳಿದರು. ಹಾಗಾದರೆ ಆ ಹುಡುಗಿ ರಾಕಿಗೆ ಹೇಗೆ ಸಂಬಂಧ ಅಂತ ಕೇಳ್ತಾನೆ ನಾವು. ಸೊ ಅದಕ್ಕೇನತ್ಲೆ ನೀವು ನೇರ ಪ್ರಶ್ನೆ ಐತಿ ಅಂದ ಬಳಿಕ ಭಾವಚಿತ್ರವನ್ನು ತೋರಿಸೋದ್ರ ಮೂಲಕ ಹೇಳ್ತಾರೆ ಅವ್ರು ಯಾವ ರೀತಿ ಹೇಳಿದಾರೆ ಅಂತ ಹೇಳಿ ನೋಡ್ಕೊಡ್ರಿ. ಇದನ್ನು ಪ್ರಶ್ನೆ ನಾನು ಬಿಡಿಸ್ತೀನಿ, ಯಾರು ಬಿಡಿಸಿದ್ರಿ ಓಕೆ, ಬಿಡಿಸಲ್ದವ್ರಿಗೆ ಇರಲಿ, ಏನು ಮಾಡೋಕ್ಕೆ ಬರಲ್ಲ. ಯಾರು ಒಬ್ಬ ಹುಡುಗಿಯ ಚಿತ್ರವನ್ನು ತೋರಿಸುತ್ತಾನೆ. ಸೊ ಇಲ್ಲೊಂದು ಚಿತ್ರ ಐತಿ, ಚಿತ್ರ ಯಾರಂತೇಶಿಂದ ಗೊತ್ತಿಲ್ಲ, ಇದು ಚಿತ್ರ ಯಾರದಾರಂತೇಶಿಂದ ಗೊತ್ತಿಲ್ಲ. ರಾಕಿಯವರು ಹೇಳ್ತಾರ ಅಂದ್ರೆ ಈಕೆ ನನ್ನ ಪತಿಯ ಅಂದ್ರೆ, ಸೊ ಯಾರು ಹೇಳ್ತಾರಂದ್ರೆ ರಾಕಿ ಹೇಳ್ತಾರ ನನ್ನ ಪತಿ ಅಂದ್ರೆ ಇವರ ಪತಿ ಅಂತೇಶಿಂದ ಇಲ್ಲಿ ಬರ್ಕೋರಿ. ಪತಿಯ ಪತ್ನಿಯ ಮಗಳು ಅಂದ್ರೆ ಪತಿಯ ಪತ್ನಿ ಯಾರಕ್ಕಾರು ರಾಕಿ ಅಕ್ಕರ ಎಂದು ಹೇಳ್ತಾರೆ. ಹಾಗಾದರೆ ಆ ಹುಡುಗಿಯು ರಾಕಿಗೆ ಹೇಗೆ ಸಂಬಂಧ ಕೇಳ್ತಾರೆ, ಈ ಹುಡುಗಿ ರಾಕಿಗೆ ಯಾವ ರೀತಿ ಸಂಬಂಧ ಅಂತ ಕೇಳ್ತಾರೆ. ಅಂದ್ರೆ ಫೋಟೋದಾಗ ಇರ್ತಕ್ಕಂಥದ್ದು ಮಗಳು ಅಂತ ಹೇಳ್ಕಿಸಿಂದ ಆಗುತ್ತೆ. ಇದು ನೇರ ಪ್ರಶ್ನೆ ಒಳಗೆ ಕೇಳುವಂಥದ್ದು. ಸಂಖ್ಯೆ ಆಧಾರ ಮೇಲೆ ಇದನ್ನು ಬಿಡಿಸಿದ್ದೆ ನಾನು. ಸೊ ಬಿಡಿಸ್ಕಿಸಿಂದ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ. ಹೆಂಗತ್ತಂದ್ರೆ ಟಿ ಅನ್ನೋದು ಇಲ್ಲಿ ಮೇನ್ ಪ್ರಶ್ನೆ ಏನಪ್ಪ ಇರ್ತೈತಿಲ್ಲ, ಅದರೊಳಗೆ ಇಲ್ಲಿ ಡಿವೈಡ್ ಬೈ ಐತಿ. ಡಿವೈಡ್ ಬೈ ಯಾವುದನ್ನು ಸಂಕೇತಿಸ್ತೈತಿ, ಎಯು ನ ಗಂಡ. ಸೊ ಗಂಡ ಅಂತೇಶನ್ ಸಂಕೇತಿಸ್ತೈತಿ. ಇದು ಡಿವೈಡ್ ಬೈ ಅನ್ನೋದೇನತ್ತಿಲ್ಲ ಟಿ ಯು ಫೀನ ಗಂಡ ಅಂತ ಹೇಳ್ಕೇಶನ್ ಸೂಚಿಸ್ತೈತಿ. ಅದ ಈ ಥರ ಪ್ರಶ್ನೆಗಳು ನೇರ ಕೇಳ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಏನು ಮಾಡ್ಯಾರ ಅಂದ್ರೆ ಈ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಅದ್ರ ಮ್ಯಾಗ ಏನಂತ ನಿಮಗೆ ಬಿಡ್ಸಾಕ ಇವೆರಡು ಕೊಟ್ಟಿದ್ದೆ ನಾನು. ಇದೊಂದು ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಸೊ ಈಗ ಮೊದಲೇದಾಗಿ ಪ್ರಶ್ನೆಗಳನ್ನು ಬಿಡಿಸುವಂತ ಹೋಗ್ತೀನಿ, ಚಲೋ ತಂಗಿ ನೋಡ್ಕೊಂತ ಹೋಗಿಬಿಡ್ರಿ. ಇದ್ರ ಜೊತೆಗೆ ಏನೈತಿ ಮತ್ತು ಎರಡು ಹುಡುಗರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಅದ್ರ ಜೊತೆಗೆ ಬೇರೆ 2 ಪ್ರಶ್ನೆಗಳನ್ನ ಹಳೆ ಪ್ರಶ್ನೆ ಪತ್ರಿಕೆಗಳು ಬಂದಿರತಕ್ಕಂಥದ್ದನ್ನು ಬಿಡಿಸಿದ್ದೀನಿ, ನೋಡ್ಕೊಂಡು ಹೋಗ್ರಿ. ಸೊ ಸ್ಪೀಡಾಗಿ ಹೇಳ್ಕೊತ ಹೋಗ್ತಿರ್ತೀನಿ, ಯಾಕಂದ್ರೆ ಆದಷ್ಟು ಬೇಗ ನಿಮ್ಗೆ ಅನುಕೂಲ ಆಗಲಿ, ಹೆಲ್ಪ್ ಆಗಲಿ ಅಂತ ಹೇಳ್ಕಿಸಿಂದ ಇಲ್ಲಿ ಏನೈತಿ ಡೈರೆಕ್ಟಾಗಿ ಪ್ರಶ್ನೆ ನೋಡ್ಕೊಳ್ರಿ. ಇದಂತೂ ನಿಮ್ಗೆ ಹೆಂಗೆ ತಿಳ್ಕೊಬೇಕಂತ ಪ್ರಶ್ನೆ ಹೇಳಿಕೆ ಐತಿ. ಸೊ ಅದ ಪ್ರಕಾರ ಏನೈತಿ ಇಲ್ಲಿ ಮತ್ತು ಅಕ್ಷರಗಳನ್ನ ಬದಲಾಯಿಸಿದಾರ. ಇವು ಏನೈತಿ ಹೇಳಿಕೆಗಳು. ಸೊ ಇವು ಚಿಹ್ನೆಗಳೇನೈತಿ ಅವ್ರ ಸಂಬಂಧಗಳನ್ನು ಗುರುತಿಸ್ತೈತಿ. ಅಂದಾಗ ಏನೈತಿಲ್ಲ ಇಲ್ಲಿ ಬೇರೆ ಅಕ್ಷರಗಳನ್ನು ಇಲ್ಲಿ ಹೋಲಿಸಿ ನೋಡ್ಬೇಕಾಗತ್ತ. ಸೊ ಈಗೇನು ಕೊಟ್ಟನು, ಇ ಮೈನಸ್ ಎಫ್ ಎಂದರೆ ಅವರು ಎಫ್ ಅವರ ಮಗ ಅಂತ ಹೇಳಿ ಕೊಟ್ಟನ. ಸೊ ಅದನ್ನ ಯಾವ ರೀತಿ ಕೊಡ್ಬೋದಂದ್ರೆ ಬೇರೆ ಒಂದು ಪ್ರಶ್ನೆ ಒಳಗೆ ಎಫ್ ಅನ್ನೋದು ಎಫ್ ಅವರು ಅವರ ಮಗ ಅಂತ ಹೇಳಿ ಕೊಡ್ಬೋದು. ಅಂದ್ರೆ ಉಲ್ಟಾ ಪಲ್ಟಾನು ಮಾಡ್ಬೋದು. ಅಂದ್ರೆ ಇದನ್ನ ಈ ಕಡೆ, ಸೊ ಇದನ್ನ ಈ ಕಡೆನೂ ಮಾಡ್ಕೋಬಹುದು. ಈ ಥರನೂ ಇರ್ತೈತಿ. ಅವು ನೆಕ್ಸ್ಟ್ ಕ್ವಶನ್ ಒಳಗೆ ಹೇಳ್ತೀನಿ ನಾನು. ಈಗ ನೋಡ್ಕೊಳ್ರಿ, ಇದ್ರ ಪ್ರಶ್ನೆ ಏನಿಲ್ಲ, ಇದು ಹೆಂಗೆ ಬಂದೈತಿ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಅತಿ ಹೆಚ್ಚು ತಲೆ ಕೆಡಿಸೋದಂತೂ ಅವಶ್ಯಕತೆನೇ ಇಲ್ಲ. ಫಸ್ಟೇ ಇದ್ರ ಸಂಬಂಧವನ್ನು ಗುರುತಿಸಬೇಕು. ಐ ಪ್ಲಸ್ ಜೆ ಅಂದ್ರೆ ಪ್ಲಸ್ ಅನ್ನೋದು ಎಲ್ಲೈತ್ರಿ. ಸೊ ಪ್ಲಸ್ ಅನ್ನೋದು ಇಲ್ಲೈತಿ ಅಂದಮ್ಯಾಗ ಅದರ ಬಳಕ ಇಲ್ಲಿ ಏನು ಮಾಡೋದು, ಸೀದಾ ಇ ಐತಿ. ಇದನ್ನ ನಾವು ಕನ್ಫ್ಯೂಸ್ ಮಾಡ್ಕೋಬೇಕಾಗಲ್ಲ. ಇದನ್ನ ಇಲ್ಲಿ ಇದ್ದಲ್ಲಿ ಐ ಬರ್ಕೋದು ಅಂತ, ಎಫ್ ಇದ್ದಲ್ಲಿ ಜೆ ಅಂತ ಬರ್ಕೋದು. ಸೊ ಅಲ್ಲಿ ಡೈರೆಕ್ಟಂಗಿ ಐ ಅವರು ಜೆ ಅವರ ಸಹೋದರ ಜೆ ಅಂತೇಶಿಂದ ಇಲ್ಲಿ ಬರ್ಕೊಳ್ರಿ. ಇವರು ಸಹೋದರ ಅಂತ ಗೊತ್ತಾಗ್ಲಿಕ್ಕಾರ ಸಹೋದರ ಅಂತ ಬರ್ಕೊಳ್ರಿ. ಅಂದ್ರೆ ಸಹೋದರ ಅಂದ ಬಳಕ ಪ್ಲಸ್ ಅಂದ್ರೆ ಇವ್ರು ಯಾರದಾರ ಅಂತೇಶಿಂದ ಗೊತ್ತಿಲ್ಲ, ಹೆಣ್ಣದಾರೋ ಗಂಡದಾರ ಅಂತೇಶಿಂದ ಗೊತ್ತಿಲ್ಲಲ್ಲ. ಓಕೆ, ನೆಕ್ಸ್ಟ್ ಇನ್ನು ನೋಡ್ಕೊಳ್ರಿ, ಇಲ್ಲಿ ಡಿವೈಡ್ ಬೈ ಐತಿ. ಸೊ ಅಂದ್ರೆ ಇದಕ್ಕೆ ಸಂಬಂಧ ನೋಡ್ಕೋಬೇಕ್ರಿ. ಜೆ ಪ್ಲಸ್ ಜೆ ಡಿವೈಡ್ ಬೈ ಕೆ ಅಂದ್ರೆ ಡಿವೈಡ್ ಬೈ ಇಲ್ಲಿತ್ರಿ, ಇಲ್ಲಿ ಜೆ ಬರ್ಕೊಡ್ರಿ. ಈ ಇದ್ದಲ್ಲಿ ಜೆ ಬರ್ಕೊಡ್ರಿ, ಎಫ್ ಇದ್ದಲ್ಲಿ ಕೆ ಬರ್ಕೊಡ್ರಿ. ಸೀದಾ ಜೆ ಅವರು ಕೆ ಅವರ ಸಹೋದರಿ. ಜೆ ಅವರು ಇಲ್ಲಿ ಕೆ ಅಂತ ಬರ್ಕೊಂಡ್ರೆ ಕೆಳಗ. ಸೊ ಇವ್ರಿಗೆ ಸಂಬಂಧ ಐತಿ ಅಂದಾಗ ಕೆ. ಜೆ ಅವರು ಇವರು ಅಂದರೆ ಕೆ ಅವರ ಸಹೋದರಿ ಅಂತ ಹೇಳ್ತಾರೆ. ಅಂದ್ರೆ ಇವಳು ಹೆಣ್ಮಗಳಲ್ಲ. ಅಕ್ಕ ಅದನ್ನು ಮೊದಲು ತಿಳ್ಕೊಬೇಕ್ರೆ ನಾವು ನಾಳೆ ಮಕ್ಕಳ ಲಾಸ್ಟಿಗೆ ಕೊಟ್ಟಿರ್ತಕ್ಕಂಥ ಅಕ್ಷರಕ್ಕೆ ಮತ್ತು ಆಯ್ಗೆ ಸಂಬಂಧನ ಕೇಳಿದಾಗ ಅಥವಾ ನಡಬಾರ್ಕ ಯಾವ್ದಾರ ಸಂಬಂಧನ ಕೇಳಿದಂದ್ರೆ
ಅವಾಗ ಏನಾಗುತ್ತಂದ್ರೆ ಅವ್ರು ಗಂಡು ಮಗ ಅದನ್ನು ಹೆಣ್ಮಗ ಅಂತ ಗೊತ್ತಾಗ್ಲಿಕ್ಕಂದ್ರೆ ಅಲ್ಲಿ ಆಪ್ಷನ್ಗಳು ತಪ್ಪು ಹಾಕ್ತೀವಿ ನಾವು. ಅದಕ್ಕಾಗಿ ಏನೈತಿ ಕರೆಕ್ಟಿಂಗ್ ಮೊದಲು ಮಾರ್ಕ್ ಹಾಕೋಬೇಕು, ಗಂಡು ಅಥವಾ ಹೆಣ್ಣು ಅಂತೇಶಿಂದ. ಸಹೋದರಿ ಅಂತ ಹೇಳಿದ ಬಳಿಕ ಇದು ಕೆ ಅನ್ನೋದು ಗಂಡತಿ ಹೆಣ್ಣತಿ ಗೊತ್ತಿಲ್ಲ, ಕೆ ಮೈನಸ್ ಎಲ್ ಅಂದಾಗ ಸೊ ಮೈನಸ್ ಅನ್ನೋದು ಇಲ್ಲೈತಿ, ಈ ಇದ್ದಿದ್ದನ್ನು ಕೆ ಮಾಡ್ಕೊಳ್ರಿ, ಇದನ್ನು ಎಫ್ ಇದು ಎಲ್ ಮಾಡ್ಕೊಳ್ರಿ. ಕೆ ಅವರು ಎಲ್ ಅವರ ಮಗ, ಕೆ ಅವರು ಎಲ್ ಅವರ ಮಗ ಅಂದ್ರೆ ಇಲ್ಲಿ ಎಲ್ ಅದಾನ ಅಂದ್ರೆ ಎಲ್ ಅವರ ಮಗ ಇವ ಯಾರು, ಕೆ ಅಂದ್ರೆ ಪ್ಲಸ್ ಮಗ ಎಂದು ಉಕ್ತಿಯಲ್ಲಿ ಅಂದರೆ ಈ ವಾಕ್ಯದಲ್ಲಿ ಜೆ ಅವರು ಎಲ್ ಅವರಿಗೆ ಹೇಗೆ ಸಂಬಂಧ ಕೇಳ್ತಾನವ. ಸೊ ಜೆ ಇಲ್ಲದಾನು, ಸೊ ಎಲ್ ಇಲ್ಲದಾನು, ಹಾಗಾದರೆ ಇವರಿಗೆ ಸಂಬಂಧ ಯಾವ ರೀತಿ ಅಂತ ಕೇಳ್ತಾನವ. ಅಂದರೆ ಇವ್ರ ಮಗ ಇವದಾನು, ಇವರ ಮಗಳು ಅಂದರೆ ಇವರ ಸಹೋದರಿ, ಓಕೆ, ಇವರ ಸಹೋದರಿ ಅಂತ ಕೇಳ್ತಾನವ. ಅಂದಾಗ ಏನಲ್ಲ, ಸೊ ಇಲ್ಲಿ ಏನೈತಿ ಸೀದಾನು ಬರ್ಕೊಂಡಿದ್ರೆ ನಡೀತಿತ್ತು ನಾವು, ಅಂದರೆ ಸೀದಾ ಬರ್ಕೊಂಡಿಲ್ಲ ನಾವು. ಅಂದ್ರೆ ಎಲ್ಲವರ ಮಗ ಮಗ ಆದ ಮಗನ ಸಹೋದರಿ ಅಂದ್ರೆ ಇವರು ಕೂಡ ಮಗಳು ಆಗ್ತಾಳಿಕೆ, ಮಗಳು. ಸೊ ಆನ್ಸರ್ ಏನೈತಿ ಮಗಳು. ಅದನ್ನೇನತ್ತಿಲ್ಲ, ಈಗ ನಾವು ಕರೆಕ್ಟ್ ಹಂಗೆ ನೋಡ್ಕೊಂಡ್ಬಿಡ್ಬೇಕ. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ತಿಳ್ಕೊ, ಇವ್ ಮಗ ಅದಾನು, ಇವ್ ಸಹೋದರಿ ಅದಾಳಿಕೆ, ಇವ್ರಿಬ್ರು ಸರ್ ಅಂದ್ರೆ ಇವ್ರು 3 ಮಂದಿ ಎಲ್ಲವರಿಗೆ ಮಕ್ಕಳಾದ್ರು. ಸೊ ಇವ್ರು 3 ಮಂದಿ ಏನತ್ಲ ಎಲ್ಲವ್ರಿಗೆ ಮಕ್ಕಳಕ್ಕಾರ ಅಂದಮ್ಯಾಗ ಏನತ್ಲ ಅದನ್ನು ಕರೆಕ್ಟಾಗಿ ನಾವು ತಿಳ್ಕೊಂಬಿಡ್ಬೇಕ. ಇರ್ಲಿಕ್ಕಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ನಾವು, ತಿಳಿತು. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ, ನೆಕ್ಸ್ಟ್ ಏನೈತಿ ಕ್ವಶನ್ ನೋಡ್ಕೊಳ್ರಿ. ಸೇಮ್ ಇದನ್ನು ಮೊದಲು ಕರೆಕ್ಟಾಗಿ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಅಂದರೆ ಇಲ್ಲಿ ಪ್ಲಸ್ ಅದ ಗಂಡರಾಗಿರ್ಬೋದು, ಇವರು ಹೆಣ್ಣರಾಗಿರ್ಬೋದು. ಅಂದಾಗ ಏನತ್ಲೆ ಅಂದರೆ ಇವರೆಲ್ಲರೂ 3 ಮಂದಿ ಇವರ ಮಕ್ಕಳಾಗ್ತಾರೆ. ನಮಗೆ ಹೆಂಗೆ ಅನುಕೂಲ ಆಕತ್ಲಿ ಆ ಥರ ಹಾಕೋಬೇಕು. ಸೊ ಈಗ ನಾವು ಅಂದ್ರೆ ಒಂದೇ ಸಂಬಂಧಗಳು ಬಂದಾಗ ಏನೈತಿ ಸಾಲ್ಕ ಬರ್ಕೋಬೇಕಾಗತ್ತೆ. ನಾನು ಇರ್ಲಿ ಅಂತ ಹೇಳಿ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇದನ್ನು ಕೆಳಗೆ ಬರ್ಕೊಂಡಿ ನಾನು. ಓಕೆ, ಇನ್ನು ನೆಕ್ಸ್ಟ್ ಒಂದು ನೋಡ್ಕೊಳ್ರಿ. ಈ ಪ್ರಶ್ನೆ ಏನೈತಿ, ಸೊ ಇವಂತರೂ ಹೇಳಿಕೆ ಹೆಂಗೆ ಬಂದಿರ್ತಾವ ಅಂತ ಅರ್ಥ ಆಗಿರ್ತೈತಿ. ಇನ್ನು ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡಬೇಡ. ಎಕ್ಸ್ ಡಿವೈಡ್ ಬೈ ಜಡ್ ಅಂದರೆ ಡಿವೈಡ್ ಬೈ ಇಲ್ಲೈತಿ, ಎನ್ ಇಲ್ಲೈತಿ ಅಂದ್ರೆ ಮೊದಲು ಇಲ್ಲಿ ನೋಡ್ಕೋಬೇಕ್ರಿ. ಮತ್ತು ಒಂದು ವೇಳೆ ಏನೈತಿಲ್ಲ ಎನ್ ಅವರು ಎಮ್ ಅವರ ಸಹೋದರಿ ಅಂತ ಇದನ್ನು ಉಲ್ಟಾ ಪಲ್ಟಾನು ಮಾಡಿರ್ಬೋದು. ಅಂದಾಗ ಏನಾಕೈತಿ, ನಾವು ಸೀದಾ ಇಲ್ಲಿ ಎಕ್ಸ್ ಬರ್ಕೊಂಡಿದ್ರೆ ತಪ್ಪಾಕೈತಿ. ಅವಾಗ ಇಲ್ಲಿ ಜಡ್ ಬರ್ಕೋಬೇಕಾಕೈತಿ. ಅಂದ್ರೆ ಜಡ್ ಅವರು ಎಕ್ಸ್ ಅವರ ಸಹೋದರಿ ಅಂತ ಆಗುತ್ತೆ. ಅಂದ್ರೆ ಉಲ್ಟಾ ಪಲ್ಟಾ ಅದನ್ನು ನೋಡ್ಕೋಬೇಕು. ಇಲ್ಲಿ ಹೇಳಿಕೆನೂ ಕೂಡ ಯಾವ ರೀತಿ ಕೊಟ್ಟನಂತ ಈ ಹೇಳಿಕೆ ತಿಳ್ಕೊಬೇಕಾಗತ್ತೆ. ಅಂದಾಗ ಇಲ್ಲೈತಿ ನೋಡ್ರಿ, ಡೈರೆಕ್ಟ್ ಆಗೈತಿ. ಎಮ್ ಏನೈತಿ ಅಂದ ಬಳಕ ಎಮ್ ಅವರು ಏನಂತ ಕೊಟ್ಟರು ಅಂದ್ರೆ ಡೈರೆಕ್ಟ್ ಐತಿ. ಸೊ ಅವಾಗ ಏನೈತಿ ಡಿವೈಡ್ ಬೈ ಇಲ್ಲೈತಿ. ಸೊ ಸಂಬಂಧನ ಹುಡ್ಕೊನು ಎಕ್ಸ್ ಐತಿ, ಎಮ್ ಇದ್ದ ಜಾಗದಾಗ ಎಕ್ಸ್ ಬರ್ಕೊಳ್ರಿ. ಡಿವೈಡ್ ಬೈ ಅಂದರೆ ಅವರು ಅಂತಿ, ಇಲ್ಲಿ ಏನ್ ಇದ್ದ ಜಾಗದಾಗ ಜಡ್ ಬರ್ಕೊಳ್ರಿ. ಹಾಂ, ಎಕ್ಸ್ ಅವರು ಜಡ್ ಅವರ ಸಹೋದರಿ, ಎಕ್ಸ್ ಅಂತ ಇಲ್ಲಿ ಬರ್ಕೊಳ್ರಿ. ಯಾರು ಎಕ್ಸ್ ಅವರು ಜಡ್ ಅವರ ಸಹೋದರಿ ಅಂದ್ರೆ ಮೈನಸ್ ಅಂದ್ರೆ ಗೊತ್ತಾಗ್ಲಿಕ್ಕಾದ್ರೆ ಸಹೋದರಿ ಅಂತ ಬರ್ಕೊಳ್ರಿ. ಓಕೆ, ಎಕ್ಸ್ ಅವರು ಜಡ್ ಅವರ ಸಹೋದರಿ ಅಂದ್ರೆ ನಾವಿಲ್ಲಿ ಬರ್ಕೊಂಡ್ಬಿಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಜಡ್ ಮೈನಸ್ ಎ ಐತ್ರಿ. ಜಡ್ ಮೈನಸ್ ಅಂದ್ರೆ ಎ ಅಂದ್ರೆ ಇಲ್ಲಿ ಎಮ್ ಇದ್ದಲ್ಲಿ ಜಡ್ ಬರ್ಕೊಳ್ರಿ, ಮೈನಸ್ ಇದು ಎ ಅಂತ ಬರ್ಕೊಳ್ರಿ. ಜಡ್ ಅವರು ಎ ಅವರ ಸಹೋದರ, ಜಡ್ ಅವರು ಏನೈತಿ, ಸೊ ಜಡ್ ಅವ್ರ ಅಂತ ಹೇಳ್ತಾರೆ. ಜಡ್ ಅವ್ರ ಏನೈತಿ ಇನ್ನೊಬ್ಬ ಇಲ್ಲಿ ಎ ಅನ್ನೋರ ಸಹೋದರ ಆಗ್ತಾನ, ಎ ಅವರ ಸಹೋದರ. ಸೊ ಪ್ಲಸ್ ಆತ್ರಿ ಇಲ್ಲಿ ಅಂದ್ರೆ ಇವ್ ಗಂಡದಾನ ಅಂದ್ರೆ ಇಬ್ಬರು ಸಹೋದರ ಸಹೋದರಿಯರ ಆದ್ರೆ ಇವರು ಸಹೋದರಿ ಆಯ್ತು, ಇವರು ಸಹೋದರಿ ಆಯ್ತು, ಇವರು ಸಹೋದರಿ ಅಂದ್ರೆ 3 ಮಂದಿ ಮಕ್ಕಳಕ್ಕಾರ ಇಲ್ಲಿ. ಏನು ನೆಕ್ಸ್ಟ್ ನೋಡ್ಕೊಡ್ರಿ, ಎ ಇಂಟು ವಾಯ್ ಐತಲ್ಲ, ಎ ಇಂಟು ವಾಯ್ ಎಲ್ಲೈತಿ ನೋಡ್ರಿ. ಸೊ ಎ ಇಂಟು ವಾಯ್ ಅಂದ ಬಳಕ ಇಂಟು ವಾಯ್ ಐತಿ, ಇಂಟು ವಾಯ್ ಅಂದ ಬಳಕ ಎ ಅಂತ ಇಲ್ಲಿ ಬರ್ಕೊಳ್ರಿ. ಸೊ ವಾಯ್ ಅಂತ ಇಲ್ಲಿ ಬರ್ಕೊಳ್ರಿ. ಎ ಅವರು ವಾಯ್ ಅವರ ತಾಯಿ, ಎ ಅವರೇನತಿ ವಾಯ್ ಅವರ ತಾಯಿ, ಇವರ ತಾಯಿ ಇಲ್ಲಿ ವಾಯ್ ಅಂತ ಬರ್ಕೊಳ್ರಿ. ಇವರ ತಾಯಿ ಇವರು, ಸೊ ಹೆಣ್ಮಗಳು, ಹೆಣ್ಮಗು ಇದು ಯಾರು ತಾಯಿ, ಯಾರ ತಾಯಿ, ಸೊ ಇವ್ರ ತಾಯಿ ಅಂದ್ರೆ ಇವರು ಸಹೋದರಿ ಆಕಾರ. ಓಕೆ, ಅಂದ್ರೆ ಇವ್ರ ತಾಯಿ ಹೆಣ್ಮಗಳಾದ್ರ ಅಂದಮ್ಯಾಗ ಇವ್ರ ಹೆಣ್ಮಗಳು ಆದ್ರ ಅಂದಮ್ಯಾಗ ಅವರ ಸಹೋದರಿ ಅಂದ ಬಳಕ ವಾಯಿ ಅಂದ್ರೆ ಇವರು ಮಗಳಾದ್ರ, ವಾಯ್ ಅನ್ನೋದು ಮಗಳು ಯಾರ ಮಗಳು ಅಥವಾ ಮಗ ಆಗಿರ್ಬೋದು, ಪ್ಲಸ್ ಅಥವಾ ಮೈನಸ್ ಅಂದ್ರೆ ಇದನ್ನ ಪ್ಲಸ್ ಅಂತ ಮೈನಸ್ ಅಂತ ಹಾಕೊಂಡ್ಬಿಡ್ರಿ. ಅಂದ್ರೆ ಇವ್ರಿಗೆ ಸಂಬಂಧ ಐತಿಲ್ಲ. ಸೊ ಹಂಗಾದ್ರೆ ಕ್ವಶನ್ ಏನು ಕೇಳನು, ಎಕ್ಸ್ ಅವರು ವಾಯ್ ಅವರಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ಹೇಗೆ ತಿಳ್ಕೊತಾರೆ. ನಾವು ಏನು ಮಾಡ್ತಾನು, ವಾಯ್ ಅವರು ಎಕ್ಸ್ ಅವರಿಗೆ, ಎಕ್ಸ್ ಅವರು ವಾಯ್ ಅವರಿಗೆ ಅಂದ್ರೆ ಈ ವಾಯ್ ಅದನ
ಅವ್ರಿಗೆ ಈ ಎಕ್ಸ್ ಅನ್ನೋದು ಯಾವ ಥರ ಆಗ್ತಾರೆ? ಸಹೋದರಿ ಐತಿ, ಹೆಣ್ಮಗಳದಾಳು. ಸೊ ಅಂದಾಗ ಅವ್ರ ಅಕ್ಕ ಅದಾಳಿಕೆ ಅಂದ್ರೆ ಇವರು 3 ಮಂದಿ ಸಹೋದರ ಸಹೋದರಿಯರು ಇವರು. ಇಲ್ಲಿ ತಮ್ಮ ಅದಾನ, ಇವ್ರ ತಮ್ಮ ಇಲ್ಲದಾನ, ಸಹೋದರ ತಮ್ಮ ಅಥವಾ ಅಣ್ಣ ಆಗಿರ್ಬೋದು. ಅವ್ರಿಗೆ ಈಕೆ ಹಾಕದ ಅನ್ಬೇಕು ಅಂದ್ರೆ ಇವ್ರಿಗೂ ಅಕ್ಕ ಆದ್ಲ ಇರೋ ತಂಗಿ ಆದ್ಲ ಅಂದಾಗ ಏನೈತಿಲ್ಲ, ಸೊ ಇವ್ ಮಗಳದಾಳು ಅಥವಾ ಮಗ ಅದಾನೋ ಅವ್ರಿಗೆ ಏನು ಸಂಬಂಧ ಆಗ್ತಾರಂದ್ರೆ ಇವ್ರ ತಾಯಿಯ ಸಹೋದರಿ. ಇವ್ರ ತಾಯಿಯ ಸಹೋದರಿ. ಆನ್ಸರ್ ತಾಯಿಯ ಸಹೋದರಿ. ಈ ಥರನೂ ಕೇಳ್ಬೋದು. ಇರ್ಲಿಕ್ಕಂದ್ರೆ ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ತೇಶಿಂದ ಕೊಟ್ಟಿರ್ಬೋದು. ದೊಡ್ಡಮ್ಮ ಆಪ್ಷನ್ದಾಗನ ಕೊಟ್ಟಿರ್ಬೋದು. ದೊಡ್ಡಮ್ಮ ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ತೇಶಿಂದನೂ ಕೊಟ್ಟಿರ್ಬೋದು. ಈ ಥರನೂ ಕೊಡ್ತಾರೆ. ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ನೀವು, ಅಂದ್ರೆ ಕರೆಕ್ಟ್ ಆಕೈತೆ. ಇಲ್ಲೊಂದು ಪ್ರಶ್ನೆ ನೋಡ್ರಿಪ್ಪ. ಸೊ ನೇರ ಪ್ರಶ್ನೆ ಐತೆ, ಆದ್ರೆ ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟಾನ. ಯಾವ ಥರ ಕೊಟ್ಟಾನ ಅಂತೇಶಿಂದ ನೋಡ್ಕೊಳ್ರಿ. ಕ್ವಶನ್ ಇದನ್ನು ಒಬ್ಬ ಹುಡುಗ ಕಳಿಸಿದ್ದ. AU Z ಮದುವೆ ಆಗಿದ್ದಾರೆ ಅಂತ ಕೊಟ್ಟ ನಾವು. ಸೊ ಅಂತ ಇಲ್ಲಿ ಬರ್ಕೊಳ್ರಿ. ಸೊ Z ಅಂತೇಶಿಂದ ಇಲ್ಲಿ ಬರ್ಕೊಳ್ರಿ. ಸೊ ಕಾಮನ್ ಮಾಡ್ಕೊಳ್ರಿ. ಸೊ ಇಬ್ಬರು ಮದುವೆ ಆಗ್ಯಾರ ಅಂತ ಹೇಳ್ತಾನ ನಾವು. ಅಂದ್ರೆ ಯಾರು ಗಂಡು ಯಾರು ಹೆಣ್ಣು ಅಂತೇಶಿಂದ ಗೊತ್ತಿಲ್ಲ, ಬಿಟ್ಟು ಬಿಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಬರ್ಕೊಳ್ರಿ. ಜಡ್ಗೆ 3 ಮಕ್ಕಳು. ಜಡ್ಗೆ ಅಂತ ಹೇಳ್ತಾರಂದ್ರೆ ಅವರು ಇದನ್ನು ಕೆಳಗೆ ತಗೋತೀನಿ ನೋಡ್ರಿ. 1 ನಿಮಿಷ. ಇಲ್ಲಿ ಬರೀತಿ ನೋಡ್ರಿ ಮತ್ತೊಮ್ಮೆ. AU ಯಾರಿಗೆ ಜಡ್ಗ ಮದುವೆ ಆಗ್ಯಾರ ಅಂತ ಹೇಳ್ತಾರ ಅವ್ರು. ಸೊ ಇವರಿಬ್ಬರು ಮದುವೆ ಆಗಿದಾರ ಅಂದಮ್ಯಾಗ ಏನತ್ಲ, ಅದು ಯಾರು ಗಂಡು ಯಾರು ಹೆಣ್ಣು ತೇಶಿನ ಗೊತ್ತಿಲ್ಲ, ಅದನ್ನ ಬಿಟ್ಟು ಬಿಡ್ರಿ. ಜಡ್ಗೆ 3 ಮಕ್ಕಳು ಅಂದ್ರೆ ಜಡ್ಡಿಗೆ 3 ಮಂದಿ ಮಕ್ಳು ಅಂತಾರ. ಅಂದ್ರೆ ಇವ್ರಿಗೆ ಮಕ್ಕಳು ಅದಾರ ಅವ್ರ. ಅದು ಯಾರ್ಯಾರು ಅದಾರ ಅಂದ್ರೆ L, M ಮತ್ತು N ಅಂತ ತೇಶಿನ ಕೇಳ್ತಾರ ಅವ್ರು. ಆಯ್ತು. L ಅಂತ ತೇಶಿಂದ ಇಲ್ಲಿ ಬರ್ಕೊಳ್ರಿ. M ಅಂತ ಹೇಳ್ಕೇಶಿಂದ ಇಲ್ಲಿ ಬರ್ಕೊಳ್ರಿ. N ಅಂತ ಹೇಳ್ಕೇಶಿಂದ ಇಲ್ಲಿ ಬರ್ಕೊಳ್ರಿ. ಆಯ್ತಾ? L, M, N. ಜಡ್ ತನ್ನ ಮಕ್ಕಳ ತಂದೆಯಲ್ಲ. ಜಡ್ ತನ್ನ ಮಕ್ಕಳ ಅಂದ್ರೆ ಇವ್ರು ಏನು 3 ಮಂದಿ ಮಕ್ಕಳದಾರು ಅವ್ರ ತಂದೆ ಅಲ್ಲ ಅಂದಾಗ ಇವರು ತಾಯಿ ಆದ್ರ. ಅಲ್ಲಿ ನಿಮ್ಗೆ ಗೊತ್ತಾಗ್ಲಿಕ್ಕಾರ ಮೈನಸ್ ಬರ್ಕೊಳ್ಳೋದಕ್ಕಿಂತನೂ ತಾಯಿ ಅಂತ ಬರ್ಕೊಂಡ್ಬಿಡ್ರಿ. ಅಂದ್ರೆ ಅವ್ರು 3 ಮಂದಿ ಮಕ್ಳು. ಇವ್ರು 3 ಮಂದಿ ಮಕ್ಕಳದಾರ, ಇವ್ರ ತಂದೆ ಆದ್ರ. ಇವ್ರ ಮಕ್ಳು 3 ಮಂದಿ ಅದಾರ, ಗಂಡು ಮಕ್ಕಳದಾರ ಹೆಣ್ಮಕ್ಳದಾರ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ. PU ವಾಯ್ನ ತಾಯಿ. PU ವಾಯ್ನ ತಾಯಿ ಅಂತ ಹೇಳ್ತಾರ ಅವ್ರು. PU ಏನ ತಾಯಿ. PU ಏನ ತಾಯಿ ಅಂದ್ರೆ ಇಲ್ಲಿ ಏನ ತಾಯಿ ಯಾರಪ್ಪ ಅಂತಂದ್ರೆ P ಅಂತ ಹೇಳ್ತಾರ. ಇವ್ರು ಯಾರು? ತಾಯಿ ಅಂದ್ರೆ ಹೆಣ್ಮಗಳು. ಇವ್ಗೆ ಏನ ತಾಯಿ ಯಾರು? P. ಓಕೆ. LUD ಯ ಹೆಂಡತಿ. LUD ಯ ಹೆಂಡತಿ. L ಅನ್ನೋದೇಂತಿ D ಯ ಹೆಂಡತಿಕೆ ಅಂದ್ರೆ ಇವ ಗಂಡ ಅದ. ಓಕೆ. LUD ಯ ಪತಿ. D ಯ ಪತಿ. L ಅಂದ್ರೆ ಇವಳು ಹೆಂಡತಿ ಅಲ್ಲ. D ಯ ಪತಿ ಅಂದ್ರೆ ಇವಳದು ಮೈನಸ್ ಆಯ್ತು. Mಗೆ 2 ಮಕ್ಕಳು. ಮತ್ತೇನು ಕೊಡ್ತಾನ? Mಗೆ 2 ಮಂದಿ ಮಕ್ಕಳು ಅಂತ ಹೇಳ್ತಾನ ನಾವು. ಯಾರ್ಯಾರು? H ಮತ್ತು J ಅಂತ ಹೇಳ್ತಾನ ನಾವು. H ಮತ್ತು J. ಓಕೆ. ಸೊ H ಮತ್ತು J ಅಂತ 2 ಜನ ಮಕ್ಕಳದಾರ. ಯಾರಿಗೆ? Mಗ. ಇಷ್ಟೆಲ್ಲ ಕೊಟ್ಟ ನಾವು. ಹಿಂಗೆ ಚೆನ್ನಾಗಿ ಬರ್ಕೊಂಡು ಅಂದ್ರೆ ಮಾತ್ರ ಆನ್ಸರ್ ಮಾಡಕ್ಕೆ ಬರ್ತೇವೆ. ಅವನಿಗೆ ಹೇಳಿಕೆ ಹೆಂಗೈತೆ ನೋಡ್ರಿ. ಹೇಳಿಕೆ ಕೇಳಿದ್ದ ಕ್ವಶನ್. ಜಡ್ ಹೇಗೆ Pಗೆ ಸಂಬಂಧ ಅಂತ ಕೇಳ್ತಾನ ನಾವು. ಜಡ್ Pಗೆ ಯಾವ ರೀತಿ ಸಂಬಂಧ ಅಂತ ಕೇಳ್ತಾನ ನಾವು. ಅಂದ್ರೆ ಇವರು ಯಾವ ರೀತಿ ಸಂಬಂಧ ಅಂತ ಕೇಳ್ತಾನೆ. ಓಕೆ. ಅಂದ್ರೆ ಇಲ್ಲೇನತಿ ಎ ಯ ತಾಯಿ ಅಂದ್ರೆ ಇವ ಮಗ ಅದ. ಅನ್ಬೇಕ. ಇವ್ರಿಬ್ಬರು ಗಂಡ ಹೆಂಡತಿ ಅಂದ್ರೆ ಇವನ ಹೆಂಡತಿ ಅಂದ್ರೆ ಇವನ್ ಹೆಂಡತಿ ಅಂದ್ರೆ ಮಗನ ಹೆಂಡತಿ ಅಂದ್ರೆ ತಾಯಿಗೆ ಏನಾಗ್ತಾಳ ಅಂದ್ರೆ Pಗೆ ಜಡ್ ಅಂದ್ರೆ ಏನೈತಿ ಮಗನ ಹೆಂಡತಿ ಆದ್ಲು ಅಂದಾಗ ಸೊಸೆ ಆಗ್ತಾಳ. ಆನ್ಸರ್ ಸೊಸೆ. ಇವು ನೇರ ಪ್ರಶ್ನೆನ ಆದರೂ ಕೂಡ ನಾವು ಹಾಕೊಳ್ಳೋದ್ರಾಗ ಏನಾರ ಈ ಥರ ಎಲ್ಲರ ತಪ್ಪು ಮಾಡ್ಕೊಂತೀವಿ ಅಂದ್ರೆ ಭಾಳಷ್ಟು ಕನ್ಫ್ಯೂಸ್ ಆಗಿಬಿಡ್ತೀವಿ ನಾವು. ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡ್ಕೊಳ್ರಿ. ನಾನು ಸ್ಪೀಡಾಗಿ ಹೇಳಕತ್ತೀನಿ, ಯಾಕಂದ್ರೆ ಅರ್ಥ ಬೇಗ ಆಗಲಿ ಅಂತ ಹೇಳ್ಕೇಶಿಂದ ಸಮಯ ಭಾಳ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಸಮಯ ಬೇಗ ಬಂದತ್ತಿ. ಈಗ ಎಕ್ಸಾಮ್ ಸಮೀಪದವು. ಆದಷ್ಟು ಎಂತಲೇ ಸ್ಪೀಡಾಗಿ ಎಷ್ಟು ಅನುಕೂಲ ಆಕೈತೆ ಅಷ್ಟು ಹೆಲ್ಪ್ ಮಾಡ್ತೀನಿ. ಓಕೆ. ಸಾಕಷ್ಟು ಸರ್ಗಳು ಹೇಳ್ತಿರ್ತಾರೆ. ಬೇರೆ ಸರ್ಗಳು ಅವ್ರದ್ದು ಕ್ಲಾಸ್ಗಳು ನೋಡ್ರಿ. ಅವೆಲ್ಲ ಅನುಕೂಲ ತೊಗೊಳ್ತಾರೆ. ನಾನು ಮಾಡಾಕತ್ತಿದ್ದ ಕ್ಲಾಸ್ಗಳು ನಿಮ್ಗೆ ಯೂಸ್ ಆಗತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಲಿ. ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ಹುಮ್ಮಸ್ ಬರುತ್ತೆ ಬೇರೆ ಕ್ಲಾಸ್ಗಳನ್ನ ಅತಿ ಹೆಚ್ಚಾಗಿ. ಸೊ ಸ್ಟಡಿ ಮಾಡ್ಬೇಕು. ನಾವು ಸ್ಟಡಿ ಮಾಡಲ್ಲ ಹೇಳೋಕ್ಕಾಗಂಗಿಲ್ಲ. ಎಲ್ಲ ತಿಳ್ಕೊಂಡಾಗ ಮಾಡಿದಾಗನ ಹೇಳ್ಬೇಕು. ಇರಲಿ. ಸೊ ಈಗ ಅತಿ ಹೆಚ್ಚಾಗಿ ಯಾವುದೇ ಥರ ಪ್ರಶ್ನೆ ಬರ್ತವೆ ಇವತ್ತು ಏನಂತ ಕನ್ಫರ್ಮ್ ಆಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ. ಈ ಥರನ ಬರ್ತೈತೆ ಅಂದ ಬಳಿಕ ನಿಮ್ಗೆ ಆರಾಮಾಗಿ ಯೂಸ್ ಆಗುತ್ತೆ. ಓಕೆ. ಇನ್ನು ನೋಡ್ಕೊಳ್ರಿ.
ಇದೆಲ್ಲ ಹೇಳಿಕೆ ಅದಾವು. ಸೊ ಇವೆಲ್ಲ ಹೇಳಿಕೆ ಅದಾವು, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬದಲಾವಣೆ ಏನೈತಿ, ಇಲ್ಲಿ ಬೇರೆ ಬೇರೆ ಅದಾವೆ. ಮತ್ತು ಎಲ್ಲಾರು ಎ ಬಿ ಅದಾವ ಅಂದ್ರೆ ಎ ಬಿ ಇಲ್ಲಿ ಎ ಬಿ ಸಿ ಇದು ಡಿ ಐತಿ. ಇಲ್ಲಿ ಏನು ಮಾಡ್ಯಾನ ತೇಶನ್ ನೋಡ್ಕೊಳ್ರಿ ಅದನ್ನು ಮೊದಲು. ಏನು ಹೇಳಿಕೆ ಕೊಟ್ಟಾನಂತಂದ್ರೆ ಎ ಬಿ ಎ-ಬಿ ಎಂದರೆ ಬಿ ಯು ಎಯ ಸಹೋದರಿ. ಮೊದಲೇನು ಕೇಳ್ತಿದ್ದ, ಎ ಯು ಬಿ ಯ ಸಹೋದರಿ, ಎ ಯು ಬಿ ಯ ಸಹೋದರ, ಎ ಯು ಬಿ ಯ ಮಗಳು ಅಂತ ಹೇಳಿ ಕೇಳ್ತಿದ್ದ. ಇಲ್ಲಿ ನೋಡ್ರಿ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂತೀರಂದ್ರೆ ಆನ್ಸರ ತಪ್ಪು ಬರ್ತೈತೆ. ಮತ್ತೆ ಅದಕ್ಕೆ ಏನೈತಿಲ್ಲ, ಸೊ ಡೈರೆಕ್ಟ್ ಹಂಗೆ ಇದನ್ನು ನೋಡ್ಕೊಂಡು ಹೋಗ್ಬೇಕು ನೀವು. ಇಲ್ಲಿ ಫಸ್ಟಿಗೆ ನೋಡ್ಕೊಳ್ರಿ ಸೀದಾ ಏನೈತಿ ಅಂತ ಹೇಳ್ಕೇಶಿಂದ ಅಂದ್ರೆ ಇದನ್ನು ಫಸ್ಟಿಗೆ ತೊಗೊಂಬಂದಾನ ಇಲ್ಲಿ ಹೇಳಿಕೆ ಒಳಗೆ. ಅದಕ್ಕೆ ಏನೈತಿಲ್ಲ, ನೀವು ಕೂಡ ಏನೈತಿ ಎ ಡಾಲರ್ ಬಿ ಐತಿ ಅಂದ ಬಳಕ, ಸೊ ಅವಾಗ ನೀವು ಡೈರೆಕ್ಟ್ ಹಂಗೆ ಎ ಯು ಡಾಲರ್ ಇಲ್ಲೈತೆ. ಸೊ ಎ ಯು ಬಿ ಯ ಪತಿ ಅಂತ ತಕ್ಷಣ ಬರೆಯಂಗಿಲ್ಲ ರೀ ತಮ್ಮ. ಅವಾಗ ಏನು ಮಾಡಬೇಕು, ಸೊ ಬಿ ಯು ಎ ಯ ಪತಿ ಅಂದ್ರೆ ಬಿ ಅನ್ನೋದು ಫಸ್ಟಿಗೆ ಬರೀಬೇಕು, ಎ ಅನ್ನೋದು ಹಿಂದಿಗೆ ಬರೀಬೇಕು ಹಿಂದಿಗಡೆ. ಸೊ ಅಂದ್ರೆ ಏನು ಬರ್ತಾನಂದ್ರೆ ಬಿ ಯು ಎ ಯ ಪತಿ. ಓಕೆ, ಸೊ ಎ ಐತಿ, ಪತಿ ಯಾರಂತ ಹೇಳ್ತಾನ, ಬಿ ಯು ಬಿ ಬಿ ಯು ಎ ಯ ಪತಿ. ಬಿ ಅಂದ್ರೆ ಫಸ್ಟಿಗೆ ಬರೀಬೇಕು ನಾವು. ಅಂದ್ರೆ ಬಿ ಯು ಎ ಯ ಅಂದರೆ ಇವ್ರ ಪತಿ ಯಾರ, ಬಿ ಅಂತ ಹೇಳ್ತಾನೆ ನಾವು. ಇದು ಮೈನಸ್ ಅಂತಾರೆ, ಗಂಡ ಹೆಂಡತಿ ಆದ್ರೆ ಇವ್ರಿಬ್ಬರು. ಸೊ ಗಂಡ ಹೆಂಡತಿ ಸಂಬಂಧ ಐತೆ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಬಿ ಡಿವೈಡ್ ಬೈ ಸಿ. ಸೊ ಬಿ ಪರ್ಸೆಂಟೇಜ್ ಸಿ ಅಂದ್ರೆ ಅವಾಗ ಇಲ್ಲಿ ಏನು ಮಾಡ್ಕೋಬೇಕು, ಸಿ ಅಂತ ಬರ್ಕೋಬೇಕು, ಇಲ್ಲಿ ಬಿ ಅಂತ ಹೇಳಿ ಬರ್ಕೋಬೇಕು. ಸಿ ಯು ಬಿ ಯ ಮಗಳು, ಸಿ ಯು ಬಿ ಯ ಮಗಳು ಅಂದ್ರೆ ಬಿ ಯ ಮಗಳು ಯಾರಂತಂದ್ರೆ ಮಗಳು ಯಾರು, ಸಿ. ಸಿ ಅಂದ್ರೆ ಮೈನಸ್. ನೆಕ್ಸ್ಟ್ ಸಿ ಹ್ಯಾಶ್ ಡಿ. ಸಿ ಹ್ಯಾಶ್ ಡಿ ಅಂದ್ರೆ ಅವಾಗ ಏನು ಮಾಡ್ಕೋಬೇಕು, ಡಿ ಫಸ್ಟಿಗೆ ಬರ್ಕೋಬೇಕು. ನಾ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಎಲ್ಲಿರೋ ಕರ್ತ ಸಿ ಯು ಡಿ ಯ ಸಹೋದರಿ ಅಂತ ಬರೋದು ತಪ್ಪಾಕೈತೆ. ಅವಾಗ ಏನು ಮಾಡ್ರಂದ್ರೆ ಇಲ್ಲಿ ಡಿ ಯು ಸಿ ಯ ಸಹೋದರಿ. ಡಿ ಯು ಏನೈತಿಲ್ಲ, ಸಿ ಯ ಸಹೋದರಿ ಅಂದ್ರೆ ಇವಳಿಗೆ ಸಹೋದರಿ ಯಾರ, ಡಿ ಆಗ್ತಾಳ. ಅಂದ್ರೆ ಇವಳು ಸಹೋದರಿ, ಇಬ್ಬರು ಯಾರು ಹೆಣ್ಮಕ್ಳಾದ್ರೆ ಇಲ್ಲಿ. ಇನ್ನು ನೆಕ್ಸ್ಟ್ ಡಿ @ ಇ ಐತೈತಿಲ್ಲ, ಅವಾಗ ಇ ಫಸ್ಟಿಗೆ ಬರ್ಕೊಳ್ರಿ, ಮುಂದೆ ಡಿ ಬರ್ಕೊಳ್ರಿ. ಅಂದಾಗ ಏನೈತಿ, ಇ ಯು ಡಿ ಯ ಸಹೋದರ ಅಂದ್ರೆ ಇವ್ರ ಸಹೋದರ ಯಾರಾಗ್ತಾರ, ಡಿ ಯ ಸಹೋದರ ಯಾರು, ಇ ಅಂತ ಹೇಳ್ತಾನವ. ಸಹೋದರ ಇ ಸಹೋದರ ಪ್ಲಸ್. ಹಾಗಾದರೆ ಸೊ ಆಗಿದ್ದರೆ ಇಗೆ ಮತ್ತು ಎಗೆ ಹೇಗೆ ಸಂಬಂಧಿಸಿದೆ ಅಂತ ಹೇಳ್ತಾನೆ ನಾವು. ಇ ಅನ್ನೋದು ಇಲ್ಲೈತೆ, ಎ ಅನ್ನೋದು ಇಲ್ಲೈತೆ. ಅಂದ್ರೆ ಇವರಿಬ್ಬರು ಸಂಬಂಧವನ್ನು ಕೇಳ್ತಾನೆ ನಾವು. ಓಕೆ, ಇಲ್ಲಿ ಮೇನ್ ತಿಳ್ಕೊಬೇಕಾಗಿದ್ದೇನು, ಇವರಿಬ್ಬರು ಗಂಡ ಹೆಂಡತಿ ಅದಾರು. ಓಕೆ, ಇವ್ರ ಮಗಳು ಅದಾರ ಅಂದ್ರೆ ಇವ್ರ ಸಹೋದರ ಅದಾರ. ಅಂದ್ರೆ ಇಲ್ಲಿ ಏನೈತಿ ಅಂದ್ರೆ ಇವರೆಲ್ಲರೂ ಮಕ್ಕಳಾದ್ರ. ಅಂದ್ರೆ ಇವ್ರ ಮಗಳು ಈಕಿನೂ ಮಗಳ ಅಂದ್ರೆ ಇವ್ರಿಗೆ ಈಕಿನೂ ಮಗಳಾದ್ಲು, ಈಕಿ ಸಹೋದರಿ ಈಕೆ ಅದಾರ. ಅಂದ್ರೆ ಈಕಿನೂ ಮೊದಲು ಇವನು ಸಹೋದರ ಇವ ಅಂದ್ರೆ ಇವಳ ಸಹೋದರ ಇವ ಅಂದ ಬಳಕ ಇವ್ರು 3 ಮಂದಿ ಮಕ್ಕಳಾದ್ರೆ ಈ 3 ಮಂದಿ ಮಕ್ಕಳು ತಿಳ್ಕೊಬೇಕಿದನ್ನು. ಮತ್ತೆ ಎಲ್ಲರೂ ತಪ್ಪು ಮಾಡ್ಕೊಂಡ್ರೆ ಆನ್ಸರ್ ಕರೆಕ್ಟ್ ಆಗಲ್ಲ. ಮಕ್ಕಳು ಅಂದಾಗ ಏನೈತ್ಲ, ಈಗೆ ಎ ಹೇಗೆ ಸಂಬಂಧ ಅಂದ್ರೆ ಎ ಅಂದ್ರೆ ಇವರಿಗೆ ಯಾವ ರೀತಿ ಈ ಸಂಬಂಧ ಅಂತ ಕೇಳ್ತಾನೆ. ಸೊ ಆನ್ಸರ್ ಮಗ ಆಗ್ತಾನೆ ನೀವು. ಅಂದ್ರೆ ಗಂಡ ಹೆಂಡತಿ ಅದಾರ ಅಂದ ಬಳಕ ಇವರು ಕೂಡ ಮಕ್ಕಳ ಅಂದ್ರೆ ಇಲ್ಲಿ ತಂದೆ ಆಗ್ಬೋದು. ಆನ್ಸರ್ ಅಂತಿ ಉಲ್ಟಾನೂ ಆಕೈತೆ. ಅಂದ್ರೆ ಈಗ ಆನ್ಸರ್ ಏನು ಕೇಳಿ ಅದನ್ನು ನೋಡ್ಬೇಕು ನೀವು. ಮೊದಲು ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ತಿಳ್ಕೊ ಗೊತ್ತಾಗುತ್ತೆ. ಈನು ಎಗೆ ಯಾವ ಥರ ಸಂಬಂಧ ಅಂದ್ರೆ ಈ ಅನ್ನೋದೇನತ್ತಿಲ್ಲ ಅವರಿಗೆ ಮಗ ಆಗ್ತಾನೆ. ತಿಳಿತಾ? ಸೊ ಇದೇ ಥರ ಏನತ್ತಿಲ್ಲ ಮತ್ತೊಂದು ಪ್ರಶ್ನೆ ನೋಡ್ಕೊಳ್ರಿ.
ನೀಡಲಾದ ಸಂಕೇತ ಭಾಷೆಯಲ್ಲಿ ನೀಡಲಾದ ಸಂಕೇತ ಭಾಷೆಯಲ್ಲಿ A+B ಎಂದರೆ ಎಯು ಬಿಯ ತಾಯಿ. ಸೇಮ್ ಐತಿ, ಈಜಿ ಪ್ರಶ್ನೆ ಐತಿ. ಇದನ್ನು ಬಿಡಿಸಿ ಕಮೆಂಟ್ ಮಾಡಿರಿ. ರಕ್ತ ಸಂಬಂಧ ಬಗ್ಗೆ ಇಲ್ಲಿಗೆ ಕ್ಲಾಸನ್ನು ಕ್ಲೋಸ್ ಮಾಡ್ತೀನಿ. ಯೂಸ್ ಆಗತ್ತಿದ್ರೆ ಏನೈತಿ ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ, ನೀವು ಯೂಸ್ ತೊಗೊಳ್ರಿ. ಆದಷ್ಟು ಏನಂತಿಲ್ಲ, ದೇವ್ರು ಒಳ್ಳೇದು ಮಾಡಲಿ, ಚಲೋ ತಂಗೆ ತಯಾರಿ ಮಾಡ್ಕೊಳ್ರಿ. ಈ ಟಾಪಿಕ್ನಾಗ ಏನೋ ಡೌಟ್ ಇದ್ರು ಸದಕ್ಕೆ ಸ್ನೇಹಜೀವಿ ಆಫೀಷಿಯಲ್ ಇನ್ಸ್ಟಾಗ್ರಾಮ್ದೊಳಗೆ ಕ್ವಶನ್ಗಳನ್ನು ಫೋಟೋ ಹೊಡೆದಕಿಶನ್ ಹಾಕ್ರಿ. ಬಿಡಿಸ್ಲಾಕ ಬರಲಿಕ್ಕಾರ ಫೋಟೋ ಭಾವಚಿತ್ರ ಸಂಬಂಧಪಟ್ಟಿದ್ದು ನೇರ ಪ್ರಶ್ನೆ ಇರಲಿ, ಸಂಕೇತ ಆಧಾರದ ಮೇಲೆ ಇರಲಿ, ಯಾವುದೇ ಇದ್ರೂ ಪ್ರಶ್ನೆಗಳನ್ನ ಕಳಿಸ್ರಿ, ಬಿಡಿಸಿ ನಿಮ್ಗೆ ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.